Good morning, students, and welcome back to the class. So, in the previous class, we were discussing about the kingdom Protista, and as we know, Protista is having chrysophytes, dinoflagellates, euglenites, slime molds, and that of protozoans. And we have already discussed the chrysophytes, dinoflagellates, and euglenites. And today we will discuss about the slime molds and that of protozoans. Okay. So first we will discuss about this slime molds. These slime molds are saprophytic in nature. Saprophytic means the one which live on the remains of dead bodies of the plant and animals. ಓಕೆ, ಪ್ರಾಣಿ ಮತ್ತು ಸಸ್ಯಗಳ ಒಂದು ಏನು ಡೆಡ್ ಬಾಡಿ ಮೇಲೆ ಜೀವಿಸ್ತವೆ ಅಂತಹ ಜೀವಿಗಳಿಗೆ ನಾವು ಏನಂತ ಹೇಳ್ತೇವೆ? ಸ್ಯಾಪ್ರೋಫೈಟಿಕ್. ಓಕೆ, ಸೊ ಸ್ಯಾಪ್ರೋಫೈಟಿಕ್ ಆರ್ ಒನ್ ವಿಚ್ live on the remains of dead bodies of plants and animals. ಓಕೆ, ಸಸ್ಯ ಮತ್ತು ಪ್ರಾಣಿಗಳ ಸತ್ತು ಹೋದ ದೇಹದ ಮೇಲೆ ಏನು ಜೀವ ಮಾಡುವಂಥ ಜೀವಿಗಳಿಗೆ ನಾವೇನಂತ ಹೇಳ್ತೇವೆ? ಸ್ಯಾಪ್ರೋಫೈಟಿಕ್. ಸೊ ದೀಸ್ ಸ್ಲೈಮ್ ಮೋಲ್ಡ್ಸ್ ಆರ್ ಸ್ಯಾಪ್ರೋಫೈಟಿಕ್ and their body moves along the decaying twigs and leaves. The slime molds, they move all along the decaying ಅಂತಂದ್ರೆ ಕೊಳೆಯುವ, decaying twigs and leaves. twigs ಅಂತಂದ್ರೆ ಗಿಡದ ಏನಂತ ಹೇಳ್ತೀವಿ? ಬ್ರಾಂಚ್. ಓಕೆ, twigs and leaves, ಆ ಒಂದು ಗಿಡದ ಏನು ಬ್ರಾಂಚ್ ಮತ್ತು ಲೀವ್ಸ್ ಏನಿರ್ತದೆ, ಡಿಕೇಯಿಂಗ್ ಅಂದರೆ ಕೊಳಿತಾ ಇರುವಂತಹ ಒಂದು ಎಲೆ ಮತ್ತು ಒಂದು ಏನು ಬ್ರಾಂಚಸ್ ಇರ್ತದೆ ಅದರೊಂದಿಗೆ ಏನಾಗ್ತದೆ, ಈ ಒಂದು ಸ್ಲೈಮ್ ಮೋಲ್ಡ್ಸ್ ಮೂವ್ ಆಗ್ತಾವ, ಚಲಿಸ್ತಾವ ನೀರಲ್ಲಿ ಅನ್ನುವಂಥದ್ದು. ಓಕೆ, ಆ್ಯಂಡ್ ದೇ ಎಂಗಲ್ಫ್ ಆರ್ಗ್ಯಾನಿಕ್ ಮಟೀರಿಯಲ್. ಓಕೆ, ಆ ಒಂದು ಕೊಳೆತ ಹೋದಂತಹ ಸಸ್ಯಗಳ ಒಂದು ಬ್ರಾಂಚ್ ಮತ್ತು ಏನು ಎಲೆಗಳ ಮುಖಾಂತರ ಏನು ಹರಿದು ಹೋಗ್ತದ, ಈ ಸ್ಲೈಮ್ ಮೋಲ್ಡ್ಸ್ ಹರಿದು ಹೋಗ್ತಾ ಏನು ಮಾಡ್ತದೆ? ದೇ ಎಂಗಲ್ಫ್ ಮೀನ್ಸ್ ನುಂಗೋದು, ತಿನ್ನೋದು. ದೇ ಎಂಗಲ್ಫ್ ಆರ್ಗ್ಯಾನಿಕ್ ಮ್ಯಾಟರ್, ಆ ಒಂದು ಬ್ರಾಂಚ್ ಮತ್ತು ಲೀವ್ಗಳಿರುವಂಥ ಆರ್ಗ್ಯಾನಿಕ್ ಮ್ಯಾಟರ್ಗಳನ್ನು ಏನು ಮಾಡ್ತದೆ? ತಿಂತದೆ. ಓಕೆ, ದೇ ಫೀಡ್ ಆನ್ ಇಟ್. ಓಕೆ, ಆ್ಯಂಡ್ slime molds under favorable conditions they form aggregations called plasmodium. Okay, the slime molds under favorable condition, favorable ಅಂತಂದ್ರೆ ಉತ್ತಮವಾದ ವಾತಾವರಣದೊಳಗೆ, they form aggregation ಅಂತಂದ್ರೆ ಕ್ಲಸ್ಟರ್ ಅಂತಂದ್ರೆ ಗುಂಪು. ಓಕೆ, and that aggregation is called as a plasmodium. ಏನು ಡ್ಯೂರಿಂಗ್ ಫೇವರೇಬಲ್ ಕಂಡೀಷನ್ ಒಳಗೆ ಈ ಸ್ಲೈಮ್ ಮೋಲ್ಡ್ಸ್ ಏನು ಮಾಡ್ತಾವ? ದೇ ಫಾರ್ಮ್ ಅಗ್ರಿಗೇಷನ್ ಅಂತಂದರೆ ಒಂದು ಗುಂಪು ಮಾಡ್ತವೆ. ಆ ಗುಂಪಿಗೆ ಏನಂತ ಕರೆಯಲಾಗ್ತದೆ ಅಂತಂದರೆ ಪ್ಲಾಸ್ಮೋಡಿಯಂ ಅಂತ ಕರೆಯಲಾಗ್ತದೆ. ಓಕೆ, ಆ್ಯಂಡ್ ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ಸ್, ಓಕೆ, ದಿಸ್ ಪ್ಲಾಸ್ಮೋಡಿಯಂ ಇಟ್ ಡಿಫರೆನ್ಸಿಯೇಟ್ಸ್ ಇಂಟು ಪ್ರೋಟೀನ್ ಬಾಡೀಸ್. ಲಿಸನ್, ಡ್ಯೂರಿಂಗ್ ಅನ್ಫೇವರೇಬಲ್ ಕಂಡೀಷನ್ ಅಂದ್ರೆ ಪರಿಸ್ಥಿತಿ ಅಥವಾ ವಾತಾವರಣ ಸರಿ ಇರದೇ ಇರುವಂಥ ಸಂದರ್ಭದೊಳಗೆ. ಓಕೆ, ಅವಾಗ ಏನಾಗ್ತದೆ ಅಂತಂದ್ರೆ ದೀಸ್ ಪ್ಲಾಸ್ಮೋಡಿಯಂ ದೇ ಡಿಫ್ರೆನ್ಸಿಯೇಟ್ ಅಂದರೆ ಬದಲಾಗ್ತವೆ. ದೇ ಡಿಫ್ರೆನ್ಸಿಯೇಟ್ ಇಂಟು ದ ಪ್ರೋಟೀನ್ ಬಾಡೀಸ್. ಅದು ಒಂದು ಸ್ಟ್ರಕ್ಚರ್, ರಚನೆ. ಪ್ರೋಟೀನ್ ಬಾಡಿಯಾಗಿ ಏನಾಗ್ತದೆ? ಪರಿವರ್ತನೆ ಆಗ್ತದೆ, ಕನ್ವರ್ಟ್ ಆಗ್ತದೆ. ಯಾವುದು? ಪ್ಲಾಸ್ಮೋಡಿಯಂ. ಓಕೆ, ಆ್ಯಂಡ್ this protein body they bear spores at their tips. ಏನು ಪ್ರೋಟೀನ್ ಬಾಡಿ ಆಗಿ ಬದಲಾವಣೆ ಆಗ್ತದ, ಆ ಪ್ರೋಟೀನ್ ಬಾಡಿ ಇಟ್ ಬಿಯರ್ಸ್ ಅಂತಂದ್ರೆ ಹೊಂದಿರು. ಸೊ ಇಟ್ ಬಿಯರ್ಸ್ ದ ಸ್ಪೋರ್ಸ್ at their tips. ಆ ಪ್ರೋಟೀನ್ ಬಾಡಿ ಒಳಗ
ಟಿಪ್ ಅಂದ್ರೆ ತುದಿ, ಆ ತುದಿಯೊಳಗೆ ಏನಾಗಿರ್ತದ ಅಲ್ಲಿ ಸ್ಪೋರ್ಸ್ ಇರ್ತವೆ ಅನ್ನುವಂಥದ್ದು. ಓಕೆ, ಆ್ಯಂಡ್ ದೀಸ್ ಸ್ಪೋರ್ಸ್ ದೇ ಪಾಸಸ್ ಟ್ರೂ ವಾಲ್ಸ್. ಏನು ಸ್ಪೋರ್ ಏನಿರ್ತವೆ, ಸ್ಪೋರ್ಸ್ ಆರ್ ನಥಿಂಗ್ ಬಟ್ ದ ಸ್ಟ್ರಕ್ಚರ್ಸ್. ಓಕೆ, ಆ್ಯಂಡ್ ದೀಸ್ ಸ್ಪೋರ್ಸ್ ದೇ ಪಾಸಸ್ ದ ಟ್ರೂ ವಾಲ್ಸ್. ಅವುಗಳಿಗೆ ಒಂದು ವಾಲ್ ಇರ್ತದೆ. ಓಕೆ, ಆ್ಯಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ರೆಸಿಸ್ಟೆಂಟ್. ಈ ಸ್ಪೋರ್ಗಳೇನಾಗಿರ್ತವೆ, ದೇ ಆರ್ ಹ್ಯಾವಿಂಗ್ ಟ್ರೂ ವಾಲ್ ಆ್ಯಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ಅಂದರೆ ಆವಾಗಲೇ ಹೇಳಿದೆ ನಾನು ಲಾಸ್ಟ್ ಕ್ಲಾಸಲ್ಲಿ ಏನಂತಂದರೆ ಅತಿಯಾದಂತಹ ಎಕ್ಸ್ಟ್ರೀಮ್ ರೆಸಿಸ್ಟೆನ್ಸ್. ದೇ ಆರ್ ಎಕ್ಸ್ಟ್ರೀಮ್ಲಿ ರೆಸಿಸ್ಟೆಂಟ್ ಅಂತಂದ್ರೆ ಅತಿ ಹೆಚ್ಚು ಒಂದು ನಿರೋಧಕ ಶಕ್ತಿ ಅವಕ್ಕೆ ಇದೆ, ರೆಸಿಸ್ಟೆಂಟ್. ಓಕೆ, ರೆಸಿಸ್ಟೆಂಟ್ ಅಂತಂದ್ರೆ ಅತಿ ಬಿಸಿಲಾಗಿರ್ಬೋದು, ಅತಿ ತಂಪಾಗಿರ್ಬೋದು, ಅಂತಹ ಪ್ರತಿಕೂಲ ವಾತಾವರಣಗಳು ಕೂಡ ಏನಾಗ್ತದೆ, ಅದು ಸರ್ವೈವ್ ಆಗ್ತದೆ ಅನ್ನೋಂಥದ್ದು. ದೇ ಆರ್ ವೆರಿ ಮಚ್ ರೆಸಿಸ್ಟೆಂಟ್. ಓಕೆ, ಆ್ಯಂಡ್ ದೇರ್ ಫಾರ್ ದೇ ಸರ್ವೈವ್ ಫಾರ್ ಮೆನಿ ಇಯರ್ಸ್. ಹಾಗಾಗಿ ಅವು ಏನಾಗ್ತದೆ, ಬಹಳಷ್ಟು ವರ್ಷಗಳವರೆಗೆ ಸರ್ವೈವ್ ಆಗ್ತವೆ, ಬದುಕಿರ್ತವೆ, ಜೀವಿಸಿರ್ತವೆ ಅನ್ನುವಂಥದ್ದು. ಓಕೆ, ಆ್ಯಂಡ್ ದೀಸ್ ಸ್ಪೋರ್ಸ್ ದೇ ಡಿಸ್ಪರ್ಸ್ ಬೈ ಏರ್ ಕರೆಂಟ್. ಡಿಸ್ಪರ್ಸ್ ಅಂತಂದ್ರೆ ಏನಾಗೋದು, ಸ್ಪ್ರೆಡ್ ಆಗೋದು ಅಂತಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹರಡುವುದು. These spores they spread, okay, or disperse by air current. ಆ ಒಂದು ಗಾಳಿಯ ಒಂದು ಪ್ರವಾಹದ ಮೂಲಕ ಏನಾಗ್ತದೆ, ಸ್ಪೋರ್ಸು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗ್ತವ, ಸ್ಪ್ರೆಡ್ ಆಗ್ತವೆ, ಹರಿದು ಹೋಗ್ತವೆ ಅನ್ನುವಂಥದ್ದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಲೈಮ್ ಮೋಲ್ಡ್ಸ್. ನೆಕ್ಸ್ಟ್ ಈಸ್ protozoans. These protozoans are heterotrophs. Heterotrophs, I have already told you in the previous class. Autotrophs ಅಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದು. ಅಟೋ ಅಂದ್ರೆ ಸೆಲ್ಫ್. ಓಕೆ, ಆ್ಯಂಡ್ ಹೆಟ್ರೋಟ್ರೋಪ್ಸ್ ಅಂತಂದ್ರೆ ದೇ ವೋಂಟ್ ಪ್ರಿಪೇರ್ ದೇರ್ ಓನ್ ಫುಡ್. ತಮ್ಮ ಆಹಾರವನ್ನು ತಯಾರು ಮಾಡ್ಕೊಳ್ಳೋದಿಲ್ಲ. ಸೊ ದಟ್ ಈಸ್ ವೈ ದೇ ಲಿವ್ ಆಸ್ ಅ ಪ್ರಿಡೇಟರ್ ಆರ್ ಅ ಪ್ಯಾರಾಸೈಟ್. ಸೊ ಅವು ಆಹಾರವನ್ನು ತಯಾರು ಮಾಡ್ಕೊಳ್ಳೋದಿಲ್ಲ. ದೇ ಆರ್ ಹೆಟ್ರೋಟ್ರೋಪ್ಸ್ ಆ್ಯಂಡ್ ದಟ್ ಈಸ್ ವೈ ದೇ ಲಿವ್ ಆಸ್ ಅ ಪ್ರಿಡೇಟರ್. ಪ್ರಿಡೇಟರ್ ಅಂತಂದ್ರೆ ಪರಭಕ್ಷಕ. ಪರಭಕ್ಷ ಅಂತಂದ್ರೆ ಪರ ಅಂದ್ರೆ ಬೇರೆಯವರನ್ನ, ಭಕ್ಷ್ಯ ಅಂದ್ರೆ ತಿನ್ನೋದು. ಸೊ ದೇ ಲಿವ್ ಆಸ್ ಅ ಪ್ರಿಡೇಟರ್ ಅಂದ್ರೆ ಬೇರೆ ಜೀವಿಗಳನ್ನ ತಿಂದು ಬದುಕುವಂತ ಒಂದು ವ್ಯವಸ್ಥೆ ಅವುಗಳಲ್ಲಿ ನಾವೇನಾಗ್ತದ ಕಾಣ ಬರ್ತವೆ ಅನ್ನೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ದೇ ಆರ್ ಆಲ್ಸೋ ಲಿವ್ ಆಸ್ ಅ ಪ್ಯಾರಾಸೈಟ್. ಪ್ಯಾರಾಸೈಟ್ ಅಂತಂದ್ರೆ ಪರಾವಲಂಬಿ ಜೀವಿಗಳಾಗಿ ಕೂಡ ಅವು ಅಲ್ಲಿ ಬದುಕ್ತವೆ ಅನ್ನುವಂಥದ್ದು. ಆ್ಯಂಡ್ ದೀಸ್ ಪ್ರೋಟೋಜೋನ್ಸ್ ಆರ್ ಪ್ರಿಮಿಟಿವ್ ರಿಲೇಟಿವ್ಸ್ ಆಫ್ ಅನಿಮಲ್ಸ್. ಓಕೆ, ಪ್ರಿಮಿಟಿವ್ ಅಂತಂದ್ರೆ ಹಳೆಯ ಕಾಲದ. ಓಕೆ, ಪ್ರಿಮಿಟಿವ್ ಅಂತಂದ್ರೆ ಓಲ್ಡ್ ಒನ್. ದೀಸ್ ಪ್ರೋಟೋಜೋನ್ಸ್ ಆರ್ ಪ್ರಿಮಿಟಿವ್ ರಿಲೇಟಿವ್ಸ್ ಆಫ್ ಅನಿಮಲ್ಸ್. ಮೊದಲಿನ ಕಾಲದೊಳಗೆ ಆ ಅನಿಮಲ್ ಅಥವಾ ಪ್ರಾಣಿಗಳಿಗೆ ರಿಲೇಟಿವ್ ಆಗಿದ್ವು ಅನ್ನುವಂಥ ಮಾತಿಲ್ಲಿ ಬರ್ತದೆ. ಓಕೆ, ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ದೇ ಆರ್ primitive relatives of animals. Okay, and these protozoans are having four major groups. Protozoans, they are having four major groups. And what are those four major groups? First one is amoeboid protozoans. So these protozoans are grouped into four groups. And the first one is amoeboid protozoans, and the second one is flagellated protozoans. So ಎರಡನೇ ಗ್ರೂಪ್ ಯಾವುದು ಅಂತಂದ್ರೆ flagellated protozoans, and third group ಯಾವುದು ಅಂತಂದ್ರೆ ciliated protozoans. Okay, and the fourth group is sporozoans. So these are the four major groups of protozoans. Okay, and now let us discuss one by one. First one is amoeboid protozoan. Amoeboid protozoans. These amoeboid protozoans, they live in fresh water or sea water or in
ಮಾಯ್ಸ್ಟ್ ಸಾಯಿಲ್. ಈ ಅಮೀಬಾಯ್ಡ್ ಪ್ರೋಟೋಜಾನ್ ಏನು ಮಾಡ್ತವೆ, ಅದು ಫ್ರೆಶ್ ವಾಟರ್ ಮತ್ತು ಸೀ ವಾಟರ್ ಸಮುದ್ರ ನೀರು ಮತ್ತು ಮಾಯ್ಸ್ಟ್ ಸಾಯಿಲ್. ಮಾಯ್ಸ್ಟ್ ಅಂತಂದ್ರೆ ಹಸಿಯಾದ, ವೆಟ್ ಅಂದರೆ ಹಸಿಯಾಗಿರೋದು, ಸಾಯಿಲ್ ಅಂದರೆ ಮಣ್ಣು, ಹಸಿ ಮಣ್ಣಿನೊಳಗೆ, ಸೀ ವಾಟರ್ ಒಳಗೆ, ಸಮುದ್ರ ನೀರಿನೊಳಗೆ ಮತ್ತು ಫ್ರೆಶ್ ವಾಟರಲ್ಲಿ ಈ ಒಂದು ಅಮೀಬಾಯ್ಡ್ ಪ್ರೋಟೋಜಾನ್ ಏನಾಗ್ತದೆ ಕಂಡು ಬರ್ತವೆ, ವಾಸ ಮಾಡ್ತವೆ ಅನ್ನುವಂಥದ್ದು. ಓಕೆ, ಆ್ಯಂಡ್ ದ ಫ್ಯೂ ಮೋರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ what is that amoeboid protozoan are like this. Okay, apart from they live in fresh water, sea water, and what is that moist soil, ಹಸಿಯಾದ ಮಣ್ಣಿನಲ್ಲಿ ಮತ್ತು ಸಮುದ್ರ ನೀರಿನಲ್ಲಿ ಮತ್ತು ಏನಾಗ್ತದೆ ಫ್ರೆಶ್ ವಾಟರಲ್ಲಿ ಈ ಒಂದು ಅಮೀಬಾಯ್ಡ್ ಪ್ರೋಟೋಜಾನ್ ಏನಾಗ್ತದೆ ಕಂಡು ಬರ್ತವೆ. ಓಕೆ, ದೇ ಮೂವ್ ಅಂಡ್ ಕ್ಯಾಪ್ಚರ್ ಪ್ರೆ, ದೇ ಮೂವ್ ಅಂಡ್ ಕ್ಯಾಪ್ಚರ್ ಪ್ರೆ, okay, by pseudopodia. That is a false field. Okay, so the amoeboid protozoan, they move and capture prey by this pseudopodia, that is a false field. Okay, and as in case of amoeba, example for this is amoeba. And further this marine forms have silica, okay, on their surface. Okay, the marine forms have the silica shells on their surface. Silica cells on their surface. Okay, listen. This amoeba, these protozoans are having four major groups. First one is amoeboid protozoan, and this amoeboid protozoans, they live in fresh water, sea water, and this moist soil. Okay, that is one character. Another thing, these amoeboid protozoan, they move and capture. Move ಅಂತಂದ್ರೆ ಚಲಿಸೋದು, ಕ್ಯಾಪ್ಚರ್ ಅಂತಂದ್ರೆ ಹಿಡಿಯೋದು, ಪ್ರೇ ಅಂತಂದ್ರೆ ಬಲಿ. ಓಕೆ, ಸೊ ಈ ಅಮೀಬಾಯ್ಡ್ ಪ್ರೋಟೋಜಾನ್ ದೇ ಮೂವ್ ಅಂಡ್ ಕ್ಯಾಪ್ಚರ್ ದ ಪ್ರೇ ಅಂದ್ರೆ ಬಲಿ, ಆಹಾರವನ್ನು ತಿನ್ನಕ್ಕೆ ಏನು ಮಾಡ್ತಾವ, ಬಲಿಯನ್ನು ಹಿಡಿತವೆ. ಹೌ? ಬೈ pseudopodia. You see, remember this. Pseudo means false, podia means feet. So pseudopodia means false feet. ಆ ಸುಳ್ಳು ಪಾದಗಳ ಮುಖಾಂತರ ಏನು ಮಾಡ್ತಾವ, ಈ ದಿಸ್ ಅಮೀಬಾಯ್ಡ್ ಪ್ರೋಟೋಜಾನ್ ದೇ ಮೂವ್, ಚಲಿಸ್ತಾವ, ಆ್ಯಂಡ್ ದೇ ಕ್ಯಾಪ್ಚರ್ ಅಂದರೆ ಹಿಡಿತಾವ ಏನನ್ನ, ಪ್ರೇ ಅಂದ್ರೆ ಬಲಿ. ಸೊ ಬೈ ಸೂಡೋಪೋಡಿಯಾ ಅಂದ್ರೆ ಎಕ್ಸಾಂಪಲ್ ಈಸ್ ಅಮೀಬಾ. ಅಮೀಬಾ ಒಳಗೆ ಏನಾಗ್ತದ, ಸೂಡೋಪೋಡಿಯಾ ಮುಖಾಂತರ ಅಂದ್ರೆ ಸುಳ್ಳು ಪಾದಗಳ ಮುಖಾಂತರ, ದಟ್ ಈಸ್ ಫಾಲ್ಸ್ ಫೀಟ್. ಥ್ರೂ ದಟ್ these protozoans, amoeboid protozoans, they move and capture the prey. ಅದರಿಂದ ಚಲಿಸ್ತಾವ ಮತ್ತು ಮೂಮೆಂಟ್ ಮಾಡ್ತವೆ ಮತ್ತು ಬಲಿಗಳನ್ನು ಅವು ಏನು ಮಾಡ್ತವೆ, ಹಿಡಿತವೆ ಅನ್ನುವಂಥದ್ದು. ಆ್ಯಂಡ್ ದೀಸ್ ದ ಮರೈನ್ ಫಾರ್ಮ್ಸ್ ಅಂತಂದ್ರೆ ದ protozoans, the amoeboid protozoans which live in a sea, they are having a silica shell. ಸಿಲಿಕಾ ಅಂದರೆ ಸಿಲಿಕಾದಿಂದ ಮಾಡಲ್ಪಟ್ಟಂಥ ಶೆಲ್ ಅಂದರೆ ಕವಚ. ಓಕೆ, ಆನ್ ದೇರ್ ಸರ್ಫೇಸ್, ಆ ಒಂದು ತಮ್ಮ ಮೇಲ್ಭಾಗದಲ್ಲಿ ಏನು ಸಿಲಿಕಾ ಶೆಲ್, ದೇ ಆರ್ ಹ್ಯಾವಿಂಗ್ ಅ
ಸಿಲಿಕಾ ಶೆಲ್. ಓಕೆ, ಇನ್ ಕೇಸ್ ಆಫ್ ಮರೈನ್ ಫಾರ್ಮ್ಸ್ ಅಂದ್ರೆ ಸಿ ಒಳಗೆ ಕಂಡು ಬರತಕ್ಕಂಥ ಈ ಅಮಿಬಾಯ್ಡ್ ಪ್ರೋಟೋಜೋನ್ಸ್ ಏನದ ತಮ್ಮ ಮೇಲ್ಭಾಗದಲ್ಲಿ ಸಿಲಿಕಾ ಶೆಲ್ ಅಂದರೆ ಸಿಲಿಕಾದಿಂದ ಮಾಡಲ್ಪಟ್ಟ ಕವಚಗಳನ್ನು ಅವು ಏನಾಗಿದೆ ಹೊಂದಿರುತ್ತವೆ ಅನ್ನುವಂಥದ್ದು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ some of them are parasites. Some of them are parasites. Okay, example entamoeba. Okay, another characteristics of this amoeboid protozoan is that some of them are parasites. Parasite ಅಂದ್ರೆ ಪರಾವಲಂಬಿ. ಪರಾವಲಂಬಿ ಅಂತಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗೋದು. ಸಮ್ ಆಫ್ ದೀಸ್ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ಆರ್ parasites, that is they depend on other organisms, and example is entamoeba. Okay, so this is about the amoeboid protozoan, and we will discuss regarding the other groups of these protozoans, remaining 3 groups in the next class. Okay, with this we conclude here and continue tomorrow. Thank you.